ಕೇಳಿದವ ಸಾರಥಿ ಎಂಬ ಜೋರ ಕೇಳ್ತೀಯ ಎಲ್ಲ ವಿಚಾರ. ಭೂಪತಿ ಶ್ರೀ ಮಾಳು ಮಲ್ಲೇಶ್ವರ ಕೊರಳಿಗೆ ಹಾಕುವನ್ನು ನೋಡಿ ತೋಡಿ ನಿಮ್ಮ ಕಣ್ಣಿನ ಆರ ಇಲ್ಲಿ ಕುಂತಲವಾಗಿ ಸಮಾಜಗಳಿಗೆ ಬಂದು ನಮಸ್ಕಾರ. ಸಾಸ್ ಭೂಪತಿ ಶ್ರೀ ಆಂಜನೇಯ ಸ್ವಾಮಿ ಪಾದಕ್ಕೆ ಹಾಕುವನ್ನು ನೋಡಿ ಮುತ್ತಿನಂತ ಮಲ್ಲಿಗೆ ಒಂದು ಹಾರ ನನ್ನ ಎತ್ತ ತಂದೆ ತಾಯಿಗೆ ಮಾತ್ರ ಒಂದು ನಮಸ್ಕಾರ. ಭೂಪತಿ ಶ್ರೀ ಗೋಳಕೋಟ ಬಸವೇಶ್ವರನ ಹಂತಚರಣ ಇರುವುದು ನೋಡಿ ಎಣ್ಣೆಯ ಮೇಲೆ ಕೂಡ ನನ್ನ ವಿದ್ಯೆ ಕಲಿಸಿದ ಗುರುವಿನ ಮಾತ್ರ ಒಂದು ನಮಸ್ಕಾರ. ಮಾಹಿತಿತವೇ ಬಂದರೆ ಅದೇನು ದೇವ ಚಂಡ ಪ್ರಚಂಡ ಭುಜಬಲೋತ್ಥಂಡ ಈ ಭೂಮಂಡಲದೊಳ ಮಂಡಲಾಧಿಪರ ಕಡೆಯಿಂದ ಕಪ್ಪ ಕಾಣಿಕೆಯನ್ನು ಕೈಗೊಂಡ ಬಳಿರೇ ಮಂಡಲಕ್ಕೆ ಬರುವ ಹರಿಭಟನೆಂಬ ಮೇಕ ಮಂಡಲಕ್ಕೆ ಮಾರುದಿನಂತೆ ಬರೆಯುವ ಸಾಸ್ ಭೂಪತಿ ಮಸ್ತಕ ಮಣಿ ಕರ್ನಾಟ ಸಿತ್ತು ಕರಡಿನ ಸಿತ್ತಿನಿಂದ ಬರೆಯುವ ಹಸ್ತಿನಾವತಿಯ ಪ್ರಸಿದ್ಧದಿಂದ ಪರಿಪಾಲಿಸುವ ಧೃತರಾಷ್ಟ್ರನ ಮಹಾರಾಜನ ಸಂಭೂತ ಕಾಲ್ಕಾರ್ಯ ಸಾಸ್ ಕೈ ಬೇರೆ ಮಡಿದು ಒಂದರಾಗ ಸಾರಥಿ ನಿಮ್ಮ ಕೆಲಸದ ಭೂಪತಿ ದುರ್ಯೋಧನ ಮಹಾರಾಜರ ತಾವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ. ಸಾರಥಿ ಹಂತವಾದ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇ ಬಂದರೆ ದಿವಸ ಪಾಂಡವರ ಸಕಲ ಐಶ್ವರ್ಯ
ನಮ್ಮ ವಜ ಮಾಡಿಕೊಂಡರೆ ಬಾಲ ಈ ಕರ್ಣ ದುರ್ಯೋಧನ ಮಹಿಳೆ ಲೋಕ ಪ್ರಸಿದ್ಧರಾದ ಪಾಂಡವರು ನಮ್ಮ ಆಜ್ಞಾಬದ್ಧ ರಾಜವಿದ್ದಿರಬೇಕೆಂದು ಆಜ್ಞೆಯನ್ನು ನೇಮಿಸು ಖಂಡಿಯ ರವಿನಂದನ ಮಾಡಿದಿರ ಸಂಪದಕ್ಕೆ ನೀಡುವಲ್ಲ ಕುಲಮಂಡಲವಾದ ಮನೆ ಚಲ ತಂಡನಾದ ಕಲಿಕಣ್ಣನೇ ಮನುಜರಾದ ಪಾಂಡವರ ಜೊತೆಗೆ ಸಂಪದವಲ್ಲ ಅವರ ಲಲಾಮಣಿಯರಾದ ಪಾಂಚಾಲಿಯನ್ನು ಸೂಚನ ಮುಖದಿಂದ ತೋತಿರುವರು ಆ ಕರ್ಣ ದುರ್ಯೋಧನ ಬೆಳರೆ ಆ ದೂತರಂ ಕರೆಸಿ ಎಂಬ ದಾಖಲೆಯಲ್ಲಿ ನಿಲ್ಲಿಸುವೆ ಮಹಿಳೆ ಆ ಚಂಚಲಾಕ್ಷಿಯಾದ ಪಾಂಚಾಲಿಯನ್ನು ಕಿಂಚಿತ್ತಾದರ ಕರ್ಣವಿಲ್ಲದೆ ಈ ಸಮಾಂತ ರಂಗದಲ್ಲೇ ಮುಡೆ ಹಿಡಿದು ಯಾವುದೇ ಮಾನಭಂಗ ಮಾಡುತ್ತಿದ್ದೇನೆ ನೋಡು ನೋಡು ಕರ್ಣಭೂಪ ಅಂಗಳಗತ ಒಳಗವರ ನೇಮಿಸಿದ ಕನ್ನೆಯ ದುರ್ಯೋಧನ ದ್ರೌಪದಿಯ ಮಾಡಿದ ಭಂಗಕ್ಕೆ ಪ್ರತಿಭಂಗ ಮಾಡುವುದು ದುರ್ಯೋಧನ ಪಾಂಚಾಲಿಯನ್ನು ಕರೆದು ಅವಳನ್ನು ಮಾನಭಂಗ ಮಾಡಿದೆ ಎಂಬ ಕೆಲವು ನಿಲ್ಲಿಸಿಕೊಂಡುವೇನು ಕಣ್ಣ ಅಹೋ ಸೂರ್ಯನಂದನ ಮುಖಿಯಲಾದ ಪಾಂಚಾಲನನ್ನ ತೇಲುವುದನ್ನು ಹಿಡಿದ ನಮ್ಮ ಅರಮನೆಯಲ್ಲ ದಾಸಿಯನ್ನ ಕೊಂದನಲ್ಲ ಇದಕ್ಕೆ ಪ್ರತಿಬುದ್ಧರನಾದಲ್ಲ ಇದಕ್ಕೆ ಪ್ರತಿಬುದ್ಧರನಾದಲ್ಲ ಅವನ ಬುದ್ಧನಿಯನ್ನು ಕತ್ತರಿಸಿ ನಮ್ಮ ಇದಕ್ಕೆ ಆಲೋಚನೆ ಮಾಡದ ಕಾಲ ಪಾಂಡವರಿಗೆ ಬಂಧನಕ್ಕೆ ಗುರಿ ಮಾಡಿತು ನಿಮ್ಮ ಆಜ್ಞೆಗಳಿಗೆ ತಕ್ಕಾದ ಜೀವಿತ ಮಾನಸಿಕಕ್ಕೆ ತಪ್ಪೆಗಳು ಕುರುಲಾಯನೇ ಆದಿವೇಶನೇ ಉನ್ನತವಾದ ಮಾತುಗಳನ್ನು ಕೇಳಿ ನಿಯಮಿತ ವಿಧಾನವಾಯಿತು ಆಲೋಚನೆ ಮಾಡದ ಧರ್ಮರಾಯ ಭೀಮಾರ್ಜುನ ಭೂಪತಿ ಅಖಂಡ ದಂಡ ಕಳಾಮಂಡಿತರಾದ ಪ್ರಚಂಡತರ ಕಪಟ ಕಂಡ ಪಾಂಡವರಮ್ಮ ಜಾಗೃತಿಯಿಂದ ಈ ಸಭೆಗೆ ತರುವಂತೆ ನಾವು ಸಾರಥಿ ಮಿಸ್ಟರ್ ಓದಿ ಧರ್ಮರಾಯ ಭೀಮಾರ್ಜುನ ಧರ್ಮರಾಯ ಭೀಮಾರ್ಜುನ ಧರ್ಮರಾಯ ಭೀಮಾರ್ಜುನ
ಗೋಪಾಲ ಹೌದಮ್ಮ. ಹೌದ್, 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 ಹೌದ್. ಪಾಂಡವರೈವರನ್ನು ಸಲಹುವ ಶ್ರೀಹರೇ ಪಾಂಡವರೈವರನ್ನು ಸಲಹುವ ಶ್ರೀಹರೇ ಯಮ್ಮನ ಕಾಯುವ ಭಾರವು ನಿನ್ನದು ಹರೇ ಯಮ್ಮನು ಕಾಯುವ ಭಾರವು ನಿನ್ನದು ಪಾಂಡವ ವಿಜಯ ಕಾಯೋ ಗೋಪಾಲ ಪಾಂಡವ ವಿಜಯ ಕಾಯೋ ಗೋಪಾಲ ವಿಜಯ ವಿಲಾಸ ದೇವಾ ವಿಜಯ ವಿಲಾಸ ಸೈಲೆನ್ಸ್. ಭೀಮಾರ್ಜುನ ಭೀಮಾರ್ಜುನ ಎಲ್ಲ ಮಾನವ ದೇವ ಶ್ರೀಮದ್ ವಿಶ್ವಂಭರತೋಳು ಸಂಭ್ರಮಿಸುವ ಅಂಬುಜಾರ್ಚನ ಪಾದಾಂಬುಜಂಗಳಂ ಭಜಿಸುವ ಕುಂಬಿನೀಶನ ಮುಂಭಾಗದೋಳು ಕರಭುಜಂಗಳನ್ನು ವಂದಿಸಿ ಸಂಭ್ರಮದಿಂದ ನಿರ್ಭಯವಾಗಿ ಮಾತನಾಡಿಸುವ ಹ, ನೀನು ದಾರು ನಿನ್ನ ಪಿತ ಮಾತೆಯಾರು ನಿನ್ನನ್ನು ಪ್ರೀತಿಯಿಂದ ಕರೆಯುವ ನಾಮದೇಹವೇನು ಹ. ವಿಸ್ತಾರವಾಗಿ ಎನ್ನ ಮುಂದೆ ವಿಸ್ತರಿಸು ಸೂತ ಸುಗುಣಗುಣ ಪ್ರಖ್ಯಾತ ಓಹೋ ದೇವ ನಾವದಾರಂದರೆ ಮೂಗಿಯ ಮುತ್ತು ಚಂದ, ಒತ್ತಿಗೆ ಹಾವು ಚಂದ, ಸತಿಯ ಪತಿಯ ಚಂದ, ಪತಿಯ ಸತಿಯ ಚಂದ, ಮುಂಜಾನುಂಟ ಒತ್ತು ಚಂದ, ಒಲೆನೋಡುವ ಎತ್ತು ಚಂದ, ಮನೆಗೆ ಮಕ್ಕಳು ಚಂದ, ಮಕ್ಕಳ ಮಾತು ಚಂದ. ಇಂಥ ಅಂದ ಚಂದ ಮಾತನಾಡಿಸುವ ಸುಂದರ ಕಂದ ಸಾರ್ವಜನಿಕರಿರ್ತಾರ ದೇವ ಹೇಳ್ಕೊಂಡವರಿಗೆ ತಮ್ಮ ನಾಮ ಅಂಕಿತವ. ಎಲ್ಲ ಸಾರಥಿ ಸ್ವಾಮಿ ಈ ವಿಸ್ತಾರದ ಕಾಂತಿಯಿಂದ ವಿಸ್ತರಿಸುವ ನಿಸ್ತುಲ ಗುಣ ವಸ್ತುಗಳು ಶಿಸ್ತಾಗಿ ತೊಟ್ಟು ಪೀತಾಮ್ರವನ್ನುಟ್ಟು ಹ, ಸಲ್ಲಲಿತ ಹಸ್ತದಲ್ಲಿ ಕಲ್ಲಿನಿಪ ಬಿಲ್ಲು ಬಾಣಗಳು ಉಲ್ಲಾಸದಿಂದ ಕಲ್ಲಿಸಿ ಬಿಡಿದು ಹ. ಉಲ್ಲಸರನಂತೆ ಪ್ರಭಾಕರ ಪ್ರಭಾಸ್ಮಾನತಿ ಈ ಸಭಾ ಸ್ಥಾನಕ್ಕೆ ರಭಸತಿಂ ಬಂದವರನ್ನು ತಾರೆಂದು ಒಂದರ ಸ್ತುತಿಯನ್ನು ಮಾಡಿ ಕೇಳುವಿಯ ಸಾರಥಿ ಹೌದು ಭಗವತಿ. ಕೇಳುವಿನ ಕೇಳು ಎಂಬ ನಾಮಾಂಕಿತದ ರೀತಿ ಚೆನ್ನಾಗಿ ಹೇಳು ದೇವ. ಎಲ್ಲ ಸಾರಥಿ ಸ್ವಾಮಿ ಇತ್ತವ ಸುತ್ತಮುತ್ತ ಕೇಳು ಚೆನ್ನಾಗಿ ಹೇಳು ದೇವ. ದುರಿತ ಪರಿಹರಣ ಪರಮ ಕರುಣಾಭರಣ ಹ, ಹರಿಹರ ಗುರು ಚರಣ ಯುಗ್ನವಂ ಶರಣಯಂ ಗೈಯುತ್ತ ಅರುಷತಿಂ ಕೇಳು ಹ. ಎಲ್ಲ ಸಾರಥಿ ಭೂಪತಿ ಅಪ್ರಸುಂಬಿತ ದಬ್ರ ವಿಭ್ರಮ ಸುಬ್ರತರ ಮಹಾಮಣಿ ಘಟಿತಾತ್ಸ ಹ, ಸೌಧಾದಣಿಯದ ಪಟ್ಟದ ನಿಚ್ಚಟ ಧಚ್ಚಟ ವ್ಯಾಪ್ತಿ ಕಲಿತ ಹ. ಎಲ್ಲ ಸಾರಥಿ ಭೂಪತಿ ತಪ್ತ ಶರಶ್ಚಂದ್ರ ಚಂದ್ರಕಾಂತಿ ಶಿಲಾ ನಿರ್ಮಿತ ಹರ ನಿಸ್ಸಾಂದ್ರ ಸುಂದರ ಸಾಂದ್ರ ಹ, ಚಂದ್ರಜಾಲ ಸುರೇಂದ್ರ ನಗರೋಪಮಾನ ಛಬ್ಬಸ್ ಶ್ರೀಮದ್ ಇಂದ್ರ ಅಸ್ತಿನಾವತಿ ಪ್ರಸ್ತಾಪರ ಅಸ್ತಿನಾಧೀಶ್ವರನ ಪಟ್ಟಣಾಧೀಶ್ವರನಾಗಿ ಶಾಶ್ವತ ಐಶ್ವರ್ಯವಂತನಾಗಿ ಹರ ಎಲ್ಲ ಸಾರಥಿ ಭೂಪತಿ ವಿಜಯಂಭೂತ ಕೀರ್ತಯಿಸಿದ ಜಂಭಾರಿ ವಿನತ ಹ, ಕುಬೇಂದ್ರ ಸುಂದೋಬಿನಿಂದ ಕರ ಕುಂಭ ಸುಂದಿನಿ ಧರ ಅಂಬುದ ಕರ ಕುಂಬಿನಿ ಸಂಭವ ಕದಂಬನಾಗಿ ವಿಜೃಂಭಿಸಿ ಗಾಂಭೀರ್ಯತಿ ಚತುರಂಬುದಿ ಎನಿಸಿದ ಈ ಕುಂಬಿನಿಯ ಭಾರವಂ ಭುಜ ಸ್ಕಂದದಲ್ಲಿ ಹಿಂಬುಗೊಟ್ಟು ಹರ ಎಲ್ಲ ಸಾರಥಿ ಭೂಪತಿ ಧರ್ಮಗುಣವನ್ನು ಧರಿಸುತ್ತಾ ಕರ್ಮಗುಣವನ್ನು ಅನುಸರಿಸಿ ದುಷ್ಕರ್ಮವ ಪರಿಹರಿಸಿದ ನಿರ್ಮಲಾತ್ಮಕನಾದ ಧರ್ಮರಾಜನೆಂದು ತಿಳಿಯಲ ಈ ಸಾರಥಿ ಸಾಧಿಸಿಯ ಪ್ರೀತಿ ಧರ್ಮರಾಜರು ನೀವಾದರೆ ಈ ಸಭಾ ಮುಂದೆ
ದೇವ ದೇವ ಪ್ರಭಾವ ಸಾರಥಿ ಭೂಪತಿ ಬಂಗಾರದ ಬಣಿವೆಯ ಕೆತ್ತನಗಳಿಂದ ಅಲಂಕೃತವಾದ ಶೃಂಗಾರವಾಗಿರುವ ಈ ಸಭಾಮಧ್ಯಕ್ಕೆ ಬಂದ ಕಾರಣವೇನೆಂದು ಹೌದು ದೇವ ಸಾರಥಿ ಭೂಪತಿ ಗಂಗ ಸಂಘಟಿತ ಬಂದ ಸಂಗಂದ್ರ ವಸಂತ ಸಮಾದ ಎನ್ನ ವಚನಗಳು ಇಂಗಿತವಾಗಿ ಕೇಳು. ಚೆನ್ನಾಗಿ ಹೇಳು ದೇವ ಸಾರಥಿ ಭೂಪತಿ ಶ್ರೀಮತ್ ಇಂದಿರಾ ಸುಂದರ ಚಂದಿರ ಹ, ಮುಖಾರವಿಂದ ನಿಸ್ಕಂದವಾದ ಮಂದಿರ ಅಲ ಇಂದಿರಾಯಮಾನ ಜಗಜ್ವಾಲ ನಿರ್ವಾಣ ರಕ್ಷಣ ಚತುರಂಗ ವೀಣ ಹ, ಅರವಿಂದ ಭವತಿ ಬೃಂದಾರಹ ಸಂದೋಹ ವಂದಿತ ಪ್ರಾಯ ವೀಣ ಅಲ ಸಾರಥಿ ಭೂಪತಿ ಸಚಿತಾತ ಶ್ರೀತ ರಕ್ಷ ಪಾರಾಯಣ ಶ್ರೀಮತ್ ಆದಿನಾರಾಯಣ ಸಂಭೂತ ಹ, ವರದ ವಿನಿರಾದ ಜನೋಲ್ಲಾಸ ವಿಮಲ ಮನೋಲ್ಲಾಸ ಹ, ಸಾರಥಿ ಭೂಪತಿ ಪುರುಷರ ವೇದ ವ್ಯಾಸರವರ ಜಾತನಾಗಿ ನೀತಿಶಾಲಿ ಎನಿಸಿದ ತುರಿತಗಿರಿ ಚಿತ್ತರನಾದ ವಿದರನ ನುಡಿಯಂ ಕೇಳುವುದಕ್ಕೆ ಬರೋಣವಾಯಿತು ಕಂಡಿಯ ಸಾರಥಿ ತಿಳಿಯಿತೆ ಈ ಧರ್ಮರಾಜನ ಬಂದ ಸಂಗತಿ. ಒಳ್ಳೆ ಭೂಪತಿ ಮುಂದಿನ ಸಂಗತಿ ಸಾರಥಿ ಭೂಪತಿ ದುರಾತ್ಮಕನಾದ ಶಕುನಿಯಡಕನ ಕಪಟ ಧೃತ್ಯವನ್ನಾಡಿ ನಮ್ಮ ಶ್ರೀ ಸಂಪದವನ್ನು ನಮ್ಮ ಐವರ ಅಣ್ಣ ತಮ್ಮಂದಿರನ್ನು ಹ, ಸಾರಥಿ ಭೂಪತಿ ಮತ್ತು ಪ್ರೀತಿಯ ಸತಿಯರಾದ ದ್ರೌಪದಿಯನ್ನು ಸುರನಾದ ದುರ್ಯೋಧನನಿಗೆ ದೊಡ್ಡ ಮುಖದಿಂದ ಸೋತಿರುವೆನು. ಹ, ಸಾರಥಿ ಭೂಪತಿ ಆದ ಕಾರಣ ಮುಂದಿನ ಆಲೋಚನೆಯಂ ತೋಚದೆ ಆಲೋಚಿಸುವುದಕ್ಕಾಗಿ ಗದಾಗಿದ್ದದೋಳು ಪಂಡಿತನಾದ ಅನಿಲನಂದನನನ್ನು ಹಲ ಹಿಲ್ಲಿದ್ದದೋಳು ಧುರೀಣ ಶ್ರೀಕೃಷ್ಣನ ಮಿತ್ರ ಫಲ್ಗುಣನನ್ನು ಸಬ್ಬಾಸ್. ಈ ಸಭೆಗೆ ಬರೆಯಲು ಸಾರಥಿ ಹೋದು ನೀ ಜಾಗ್ರತೆ. ಮಿಸ್ಟರ್ ರಾಜ ಹೋಗ್ರು ತೇಜ ಭೀಮಾರ್ಜುನ ಭೀಮಾರ್ಜುನ ಭೀಮಾರ್ಜುನ
ಮುಂಭಾಗದೊಳಗಿಂತ ದಾರರಿಂದ ಕೇಳುವುದಕ್ಕೆ ನೀನು ದಾರನ ನಡೆ ಸರಿಯಿಂದ ಓ ದೇವ ನಾವು ದಾರಂದರೆ ಮುಟ್ಟಿ ಕೆಟ್ಟವನು ಇಂದ್ರ, ಮುಟ್ಟದ ಕೆಟ್ಟವನು ರಾವಣ, ಏಳು ಕೆಟ್ಟವನು ವಿಶ್ವಾಮಿತ್ರ, ಏಳದ ಕೆಟ್ಟವನು ಹರಿಶ್ಚಂದ್ರ, ಕೊಟ್ಟು ಕೆಟ್ಟವನು ಕರ್ಣ, ಕೊಡದ ಕೆಟ್ಟವನು ದುರ್ಯೋಧನ. ಇದರಂತೆ ಸಾರಿ ಸಾರಿ ಹೇಳಿದ ಗದಗಿನ ಗಾನಯೋಗಿ ಪಂಡಿತ ಪುಟ್ಟರಾಜಗವಯ್ಯವರ ಕೃಪಾಶ್ರಮದಿಂದ ಬಂದು ನಿಮ್ಮನ್ನು ಮಾತನಾಡಿಸುವ ಬಿಟ್ಟು ಸಾರ್ವಜನಿಕರ ದೇವ ಹೇಳ್ಕೊಂಡು ಬರ್ಬೇಕಮ್ಮ ನಾಮಾಂಕಿತವ. ಈ ಸಾರಕ್ಕೆ ಈ ನಮ್ಮ ನಾಮಾಂಕಿತವೇನೆಂದರೆ ಅದೇನು ದೇವ? ಶಂಕರನ ಕಲ್ಪಾಗ್ತ ಎಂತ ಕಡು ಭಯಂಕರ ಮಮ್ಮ ಹಡಿಗಿದವ ಚಕ್ರ ಬಾಳೆ, ಸವಾಸ್. ಆದಿಶೇಷ ರಾಜನ ದುರವಾಗಿದ್ದನು ಅದೇ ಸಾರಕ್ಕೆ ಭೂಪತಿ ಬೇರೆ ಪರ್ವತವ ಶತಾಯನ್ನು ತಿರುಗಾಡಿದವ ಅದೇ ಸಾರಕ್ಕೆ ಭೂಪತಿ ಚೆನ್ನಾಗಿ ಕೇಳು ಎಲ್ಲ ಸಂಗತಿ. ಚೆನ್ನಾಗಿ ದೇವ. ಧರ್ಮ ಗುಣ ಕಲಾಪ ದೀಪ ಕುಲ ಕುಲ ದೀಪ ಸತ್ಪ್ರತಾಪನಾದ ಧರ್ಮ ಭೂಪತಿ ಗಜಪ್ಪಣ್ಣ ದೇಶದ ರಾಯರ ಕಡೆಗಿಂದ ಕ್ಷೇಪಗಳಿಗೆ ವೀರ ನೇರ ತಪ್ಪಿ ಮಪ್ಪು ಕಂಡಿರುವ ರಾಯರ ತನ್ನ ತಿಪ್ಪುಗಳಂ ಉಪ್ಪನ ನೆಲಕ್ಕೆ ಕಡಿಹಿ ಉಪ್ಪಳಕ್ಕೆ 70 ಮಣ ತೂಕದ ಕಟಗಿಂದ ಹೊಡೆದ ಕಡವು ಅಕ್ಕಳದೆ ಬಲದ ಮಧುಸಕ್ಕೆ ಬಂದವ ಕಾಗಿ ತಂಬಾದ ರೊಕ್ಕದರವನು ಗಕ್ಕನೆ ಒಕ್ಕಲಿಕ್ಕೆ ಯಮನ ಪಾನ ಮಾಡಿಕ್ಕಿದ ಪರಾಕ್ರಮೋತ್ತಮ ಸಣ್ಣನ ನಂಬಿಡಿದ ಕದನ ಗಂಧರ್ವ ಕಾಲ ಕದರ ಮನುಷ್ಯನ ಹರಿ ಭೀಮ ಸೈನ್ಯನಂದ ದಿಗ್ಬಂಧನವನ್ನು ಭೀಮಸೇನ ಮಹಾದೇವ ತಾವಾದರೆ ಈ ಸಭಾಮನಗಳ ಕಾರಣವೇನೆಂದರೆ ಭಾಗ್ಯದ ಸಿರಿಯೇ. ಈ ಸುಂದರ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ಸಿಂಧೂರ ಬಂಧುರ ಬಲಾಂಕಿತನಾದ ತೇಜ ವಿಗ್ರಹನಾದ ಆಗ್ರಜನ ಕರೆಸಿದ ಕಾರಣ ಭರಣವಾಗಿದ್ದ ಖಂಡಿಯ ಸಾರಥಿ ಸಿಲಿಪ್ತನಾದ ಬಂದ ಒಳ್ಳೆ ಓದಿ ಕುಲಾಲಂಕರ ಜಾಗೃತಿ. ಅಲಂಕಾರ ಸೋಪಾಯ ಮಾನವ ವೀರತ್ವ ಸಂದರ್ಪಣದ ಸೌಂದರ್ಯ ಇತಿಹಾಸದಿಂ ದಂಡಳ ಎಂಬ ಜೈವೇರನಾದದಿಂಬಂದ ಸುಂದರ ವಿಜ್ಞಾನ ಮುಂದೆ ನಿಂತು ವಂದನೆ ಎಂಬ ಮಾತನಾಡಿದ ಸಂದೇಹವಿಲ್ಲದೆ ನಿನ್ನ ನಾಮಾಂಕಿತವರ ಕಿಂಕರ ತ್ರಿಪುರ ದೇವ ನಾವುದಾರಂದರೆ ಮಾಡಿ ಉಂಡರೆ ಮಂದಿ ಕಾಟ, ಸುಮ್ಮನೆ ಕುಂತರೆ ತಂದೆ ತಾಯಿ ಕಾಟ, ಎಲ್ಲೆನ್ನ ಒಂದು ಬೀದಾಗ ಹೋದ್ರೆ ಗೆಳೆಯರ ಕಾಟ, ಎಲ್ಲೇ ಒಂದು ಮೂಲೆ ಹೋದ್ರೆ ಸುಕ್ಕಾಡಿ ಕಾಟ ತಾಳಗಾರ ಬಂದು ನಿಮ್ಮನ್ನು ಮಾತನಾಡಿಸುವ ಗಟ್ಟು ಸಾರನ್ನು ಕರೀತಾರ ದೇವ ಹೇಳಿಕೊಂಡು ಬರ್ಬೇಕಮ್ಮ ನಾಮಾಂಕಿತವ. ಸಾರ್ತಿ ನಾವುದಾರಂದರೆ ಹೌದಾರ ದೇವ. ಇಯಟ ಪಲ್ಲಟ ಪುಟಿ ಮೀಸೆಯಂ ತಿಡಿಗೆ ತೀಡುವ ಕಡು ನವದ ಜ್ವಾಲೆಯಿಂದ
ಮೊದಲ ಗರ್ಭ ಇಬ್ಬಾಗ ಮಾಡುವಂತೆ ಅಬ್ಬರಿಸಿ ವೀರಬೊಬ್ಬನಿಟ್ಟರೆ ಹಿರಣ್ಯ ಗರ್ಭ ಸೃಷ್ಟಿಸಿದ ಭೂಮಂಡಲ ಬದ್ದ ಕೂರ್ಮನ ಕುಗ್ಗಿ ಕುಲಾಚಿಗಳು ಹೊರಳಿಬಿಟ್ಟವು. ಸಾರಥಿ ಭೂಪತಿ ಕಂಡು ಗಲಿ ಎಂದನಿಸಿ ಈ ಪಾತಾಳದವರು ಕಾಲ್ಪೆಂಡೆ ಎಂದರಿಸಿ ಮಧ್ಯ ಪಾಂಡವನಾದ ಕಾಂಡೀವಿಗೆ ಸಮದಂಡಿಯಾದ ಕಂಡು ಗಲಿಗಳುಂಟೆಂಬ ಎಲ್ಲಾ ಸಾರಥಿ ಭೂಪತಿ ಸುಂಟರ ಗಂಟಲ ಗಾಣನೆಂದೆನಿಸಿ ಸಮರಂಗದಿಗನ ಗರ್ಜನ ಪುರನಾರಿ ವರ್ಚನ ನಿರ್ಜನದಿ ಪರಂದನ ಮೂರ್ಛಗದ ಪೂಜಿತ ಪರಸಿಂಹ ಗರ್ಜನ ಎಲ್ಲಾ ಸಾರಥಿ ಮೂರು ಲೋಕದ ಕಂಡುಗಲಿ ಅರ್ಜುನ ಮಹಾರಾಜನನ್ನು ಜಯಬೇರೆ ಮತ್ತು ಸಾರಥಿ ಜಾಗ್ರತೆ ಅರ್ಜುನ ಮಹಾರಾಜರ ತಾವಾದರೆ ಈ ಸಭಾಮಂದಿರಕ್ಕೆ ಒಂದು ಕಾರಣವೇನು ದೇವ? ತಿಳು ಪ್ರಭಾವ. ಸಾರಥಿ ಭೂಪತಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಗತವಂಡಿಯ ವಿಮಲಮತಿ ಧರ್ಮಜನಡಿಗೆ ಆಗಮಿಸುವ ಕಾರಣ ಪುರಾಣವಾಯ್ತೆ ಸಾರಥಿ ತಿಳಿದೆ ನಾನು ಒಂದು ಸಂಗತಿ. ಒಳ್ಳೆ ಭೂಪತಿ ಈ ಬಿಡುವ ಜಾಗೃತಿ. ನಮೋ ನಮೋ ಧರ್ಮನಂದನ ಮಾಧವನ ಪಾದ ಭಕ್ತಂದರಿಗೆ ವಂದನ.
ವಿಧವಾಗಿ ಜೂಜವನ್ನು ಆಡಿದರು. ಕೃತಕ ಬುದ್ಧಿಯಿಂದ ಅಪಹರಿಸಿದರೂ ವಿಪರೀತ ತೋರಿತು. ಅನುಜಾತಿಗಳಿರ ಆಗ ಕೃಪಾನಿಧಿಯಾದ ರಮಾಪತಿಯು ನಮ್ಮ ಮೇಲೆ ಕೃಪಣಾತ್ಮ ವಹಿಸಿದನು. ಅಪರಿಮಿತ ಸಿರಿಯು ಅಪಹರಿಸಿದರೂ ವಿಪರೀತ ತೋರಿತು. ಅನುಜಾತಿಗಳಿರ ಆಗ ಪೂರ್ವರನ ಸೆರೆಯೊಳಗೆ ಸಿಲುಕಿ ಹೇಳಿದ ಮಾತು ಕೇಳಿಕೊಂಡು ಸುಮ್ಮನೆ ಇರಬೇಕಾಯಿತು. ಇದಕ್ಕೆ ಮುಂದಿನ ಗತಿಯನ್ನು ಹೇಳ ಈ ಸಹೋದರರೇ, ಪ್ರಿಯವರ್ಧನರೇ. ಅಮ್ಮ ಭೀಮಸೇನ, ಇಷ್ಟರ ಮಾತಿಗೆ ಈ ಭ್ರಷ್ಟರಿಂದ ಕಷ್ಟಪಡಬೇಕೆಂಬುದು ಸ್ವಲ್ಪ ಶಾಂತವಾಗು ಭೀಮಸೇನ. ಹುಟ್ಟಿದ ಸಿಟ್ಟಿನಿಂದ ಚೆಟ್ಟ ಗೌರವರನ್ನು ಈ ಗದಗಿಂದ ಕೊಟ್ಟಿ ಈ ಬಿಟ್ಟು ಹನುಜ ಈ ಪಟ್ಟಣವನ್ನು ಕಟ್ಟಿವೆ. ಇಷ್ಟು ಕಾರ್ಯವ ಎಲ್ಲ ದೃಷ್ಟ ಒಳಗವಿಲ್ಲವೇನೋ ಶ್ರೇಷ್ಠನಾದ ವಿಧಿಷ್ಠರೇ. ತುಂಬ ಶಾಂತನಾಗು ಭೀಮಸೇನ. ಕಟ್ಟುಗ್ರ ಸೌರ್ಯ ಘಟಿತ ಜಗಚ್ಚಟ್ಟಿಯಾದ ಭೀಮ ರಿಪುಕುಲ ನಿರ್ಧಾಮ. ಕಟ್ಟುಗ್ರವಾದ ಈ ನಿನ್ನ ಕಥೆಯಿಂದ ಕೆಟ್ಟ ಕೌರವರ ಕುಲವಲ್ಲವಂ ಕುಟ್ಟಿ ಕುಟ್ಟಿ ಎಳೆದ ನಿಟ್ಟುಗಳನ್ನು ಒಟ್ಟಿ ಬಿಡುವ ಗಟ್ಟಿ ಬಲಾಢ್ಯನೇ ವಾಯುನಂದನ. ಆದರೆ ಕೆಟ್ಟ ಜೂಜಾದರೆ ಎಂಬ ಸಂಜವಾದ ಆದರೆ ಕೆಟ್ಟ ಜೂಜದಲ್ಲಿ ಸಕಲ ಐಶ್ವರ್ಯವನ್ನು ನಷ್ಟವಾದಾಗಲೇ ನಮ್ಮ ಯತ್ನ ತಪ್ಪಿತು. ಕಷ್ಟಾತ್ಮಕನಾದ ಪುರುವರನ ಕಟ್ಟಳೆಗೆ ಸಿಲುಕಿ ಕಷ್ಟಪಡಬೇಕಾಯಿತು. ಭೀಮಸೇನ, ದಿಟ್ಟವಾದ ದೈವ ಬಲ ಪಟ್ಟಾದಾಗ ಎಷ್ಟು ಬಲವಂತರಾದರೇನು ಮಾಡುವರು. ಈ ಕಾಲದಲ್ಲಿ ಸೈರಿಸಿಕೊಂಡು ಸುಮ್ಮನೆ ಇರಬೇಕಾಯಿತು. ಋಗೋದರ ಬಿಡಿ ಬಿಡಿ ನಿನ್ನ ಭೀಕರ. ಕೌರವರ ಬಲಕ್ಕೆ ಕಾಲ ಬೈರವರನ್ನು ಚಲಿಸಬೇಕೆಂದು ಕುರುಬಲವೆಂಬ ಕದಳೀವನಕ್ಕೆ ಗಂಡುಗಲಿ ಮಂಡೇ ಮಣಿಯಲ್ಪಕ್ಕೋ ಪಾರ್ಥ. ತ್ರಿಲೇಖಗಳು ನೀನೇ ಅತಿ ಸಮರ್ಥ. ಕಾರಿಕೆಯಲ್ಲಿ ಸೋಲ್ಗೊಂಡಿರುವ ಆಳುಗಳನ್ನೆಲ್ಲ ತೊಳ್ಳರಿಸಿ ತೇಲ್ಗೊಂಡು ಮೇಲುಗೊಂಡು ಮಾಡಿ ಬರುವ ಕೂಳರಂ ತೊಳ್ಳರಿಸುವ ವೀರನೇ ಸರಿ ಪಾರ್ಥ. ಆದರೆ ಮದವ ತಾಳದ ಗಜವ ಗಿಡದ ಬಾಯಿಯ ನೀಡಿದ ರೀತಿ ಫಲ್ಗುಣ. ಈ ಕೂಳ ಕೌರವರಂ ತಾಳಿ ಅಡಗಿಸಿ ಹೋಳು ಮಾಡಿದರೆ ಬಾಳಿದ ತಂದೆ ತಾಯಿಗಳಿಗೆ ಬಾಯದಿರುವ ದುಃಖದ ಗಾಯಗಳು ಆಗುವುದಲ್ಲದೆ ವ್ಯರ್ಥವಾಗಿ ಕೋಪಗೊಳ್ಳುವುದು ವ್ಯರ್ಥವಲ್ಲವೇ. ಶೈರಣ ಗುಣ ಸಮರ್ಥನಾಗು ಪಾರ್ಥ. ಕದರದೋಳು ನೀನೇ ಅತಿ ಸಮರ್ಥ. ಶೀಘ್ರವಾದ ಹಕ್ಕ ಎಂಬುದು
ಅದು ಹೇಳ್ತಕ್ಕಾಗ ಅದು ಹೇಳ್ತಕ್ಕಾಗ ನಿನ್ನ ಕೋಪವನ್ನು ಶಾಂತಿ ಮಾಡಿಕೋ ಭೀಮಸೇನ. ಕೇಳು ನೀನು ಎನ್ನಯ ವಚನ. ರುಕೋದರ ಆ ಕೌರವರ ಮೇಲೆ ತೋರಿಸಬೇಡವೋ ನಿನ್ನಯ ಭೀಕರ. ಕುಂತಿ ಗರ್ಭಾಬ್ಧಿ ವರ್ತನಕ್ಕೆ ಬಗೆಯ ಪ್ರಯಾಣ ದ್ರೌಪದಿಯನ್ನ ಅರ್ಥ ಈ ಭೂಮಂಡಲ ಭುಜಬಲ ಮಣ್ಣಲಿದ್ದು ಕಸಕೊಂಡು 7 ಚಾಕರನ್ನು ಮಾಡಿ ಬಾಳುವುದು ತರವಲ್ಲ. ಹ ಅಗ್ರಜ ಅನುಜ ಕುರು ಮಂಡಲೇಶನ ಪ್ರಚಂಡತರ ದಂಡಿಯ ಕದಳೀವನಕ್ಕೆ ಸುಂಡಾಲನಂತೆ ಪಕ್ಕು ಖಂಡಿತವಾಗಿ ಚಡಿದು ಬರುವನು. ಅಗ್ರಜ ಅನುಜ ಆ ದುರ್ಯೋಧನನ ಸೊಕ್ಕು ಉದ್ದಂಡತನವಾದ ಎನ್ನ ಕೋದಂಡದ ಪ್ರತಿಭಟನ ರುಂಡಗಳನ್ನು ಕಂಡರಿಸಿ ಬರುವನು. ಅಗ್ರಜ ಅನುಜ ಈ ಕರಿಪುರ ಸಾಮ್ರಾಜ್ಯವನ್ನು ನಿನಗೆ ಪಟ್ಟ ಕಟ್ಟದಿದ್ದರೆ ಕಲಿಪಾತ್ರನೆಂಬ ಹೆಸರಾಟಕ್ಕೆ ಧರ್ಮಭೂಪ ಸೇರಿದರೆ ಒಬ್ಬ ಅರ್ಥ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಅಗ್ರಜ. ಅರ್ಥ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಅಗ್ರಜ. ಕುರುಬಾನ ಫಲವನ್ನು ಪರಹರಿಸುವನು. ಅನುಜ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಅಗ್ರಜ. ಕುರುಬಾನ ಫಲವನ್ನು ಪರಹರಿಸುವನು. ಸರಿಯಲ್ಲವೋ ನಿನ್ನದೇ ಅನುಜನೇ ಫಲವಲ್ಲವೋ ನಿನ್ನದೇ. ಅರ್ಥ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಅಗ್ರಜ. ನಿಮ್ಮಣ್ಣ ನಾನುಡಿಯೋ ಲಾಲಿಸು ನೀನು. ನಿಮ್ಮಣ್ಣ ನಾನುಡಿಯೋ ಲಾಲಿಸು ನೀನು. ಒಬ್ಬನ ಫಲವನ್ನು ವಂಶಗಳಿಸಬೇಡ. ಅರ್ಥ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಅಗ್ರಜ. ಒಬ್ಬನ ಫಲವನ್ನು ವಂಶಗಳಿಸಬೇಡ. ಅರ್ಜುನನ ತಮ್ಮನೆತ್ತಿ ನುಡಿದಾನು. ಅದೇನು ಚೆನ್ನಾಗಿ ಹೇಳು ಅಗ್ರಜ. ಅರ್ಜುನನ ಪಂಗುಣನೆ ಈ ನುಡಿದಾನಿಸುತ್ತಿರಲ್ಲವೋ ನಿನ್ನಗೆ ಅನುಜನೇ ಧನುಂಜಯನೇ, ಅಗ್ರಜ ನೀನಿಷ್ಟು ಕೋಪಾತುರದಿಂದ ಮಾತನಾಡಿದರೆ ಬಂದ ಭಾಗ್ಯವೇನು? ಫಲ್ಗುಣನೆ, ಅಗ್ರಜ ಸ್ವಲ್ಪ ಕಾಲ ಶಾಂತಿಯನ್ನು ಕಾಣಬೇಕು ಸುಭದ್ರಿಯ ಮಾತನೆ. ಈ ನಿನ್ನ ಅಣ್ಣಯ್ಯನಾದ ಯುಧಿಷ್ಠಿರನ ಮಾತಿಗೆ ಮನ್ನಣೆಯನ್ನು ಕೊಡ ಕುಂತಿ ಪುತ್ರನೇ. ಓ, ಅಗ್ರಜ, ಅಗ್ರಜ, ಉಳ್ಳರ ಸಂಗತಿ ತಿಳ್ಕೊಳ್ಳುವಾಗ ಬೇಡ ಎಂದ ಬರಬರದಿಂದ ಶಿರವಾಗಿ ದುರ್ಯೋಧನ. ಬೇಡಿಕೊಂಡರು ನಿನಗೆ ದಯ ಬರಲಾಗಿದ್ದಲ್ಲ ಅಣ್ಣ. ದಾರು ನಾಟುವುದೇನೆ ತವಿತಲಿಕ್ಕೆ ತಮೀರ ಬರದಾರು
ಭೀಮನ ಭದ್ರಕ್ಕೆ 100 ರೂಪಾಯಿನ ಯಾರು ಮಾಡಿರುತ್ತಾರೆ.